ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಹಿಂದೂ ಸಂಘಟನೆ ಎಸ್ಡಿಪಿಐ ಮುಖಂಡರ ಮೇಲೆ ಇದೀಗ ಸುಮೋಟೋ ಕೇಸ್ ದಾಖಲಾಗಿದೆ. ಚಿಕ್ಕಮಗಳೂರಿನ ಬಸವನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಕಳೆದ 7 ದಿನಗಳಿಂದಲೂ ಕೂಡ ಇಂಥದ್ದೊಂದು ಕೋಮು ಸಂಘರ್ಷಕ್ಕೆ ಇವರು ಸಾಕ್ಷಿಯಾಗ್ಬಿಟ್ಟಿದೆ. 2 ಪ್ರತ್ಯೇಕ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಬಜರಂಗ ದಳ ಬಿಜೆಪಿ ಕಾರ್ಯಕರ್ತರ ಮೇಲೂ ಕೂಡ ಕೇಸ್ ದಾಖಲು ಮಾಡಿರುವುದರ ಜೊತೆಗೆ ಎಸ್ಡಿಪಿಐ ಮುಸ್ಲಿಂ ಮುಖಂಡರ ಮೇಲೂ ಕೂಡ ಕೇಸ್ ದಾಖಲಾಗಿದೆ. ಯಾಕಂತ ಹೇಳಿದ್ರೆ ಸ್ಥಳಕ್ಕೆ ಇಬ್ರು ತೆರಳಿದ್ರು. ವಾದ ವಿವಾದ ಜಗಳ ಎಲ್ಲವೂ ಕೂಡ ಏರ್ಪಟ್ಟಿತ್ತು. ಪೊಲೀಸ್ ಇದ್ರು ಅನ್ನೋದು ಬಿಡದೆ ಜಗಳಕ್ಕೆ ಮುಂದಾಗ್ತಾ ಇದ್ರು, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡ್ತಾ ಇದ್ರು. ಹಾಗಾಗಿ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡು ಇದೀಗ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. 2 ಪ್ರತ್ಯೇಕ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಇನ್ನು ಮನೆಗೆ ಈ ರೀತಿಯಾಗಿ ಕಲ್ಲು ತೂರಾಟ ಮಾಡಿಬಿಟ್ಟಿದ್ದಾರೆ ಅಂತ ನಿನ್ನೆ ಕೂಡ ಬಿಜೆಪಿ ಮಹಿಳಾ ಮೋರ್ಚಾ ಸದಸ್ಯರು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಸುಧಾ ಎಂಬುವವರ ಮನೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸುಮೋಟೋ ಕೇಸ್ ದಾಖಲಿಸಿ ಪೊಲೀಸರು ಎಫ್ಐಆರ್ ಅನ್ನು ಮಾಡಿದ್ದಾರೆ. ಇಬ್ಬರ ಮೇಲೂ ಅಂದ್ರೆ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ಜೊತೆಗೆ ಎಸ್ಡಿಪಿಐ ಮುಖಂಡರ ಮೇಲೂ ಕೂಡ ಈ ಸಂದರ್ಭದಲ್ಲಿ ಎಫ್ಐಆರ್ ಮಾಡಲಾಗಿದೆ. ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್, ಬಜರಂಗ ದಳ ಹಾಸನ ವಿಭಾಗದ ಸಂಚಾಲಕ ಶ್ಯಾಮ್ ಗೌಡ, ಕೋಟೆ ಶ್ಯಾಮ್, ಶಶಿ ಆದೂರು, ಪುನೀತ್ ಸೇರಿದಂತೆ ಒಟ್ಟು 11 ಜನರ ಮೇಲೆ ಕೇಸ್ ದಾಖಲು ಮಾಡಲಾಗಿದೆ. ಇನ್ನು ಎಸ್ಡಿಪಿಐ ಮುಖಂಡರಾದಂತಹ ಗೌಸ್ ಮುನೀರ್, ಜಿಶಾನ್, ಜಿಲಾನ್, ರಸೂಲ್ ಖಾನ್ ಸೇರಿದಂತೆ 8 ಜನರ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ ಪೊಲೀಸರು. ಚಿಕ್ಕಮಗಳೂರಿನ ವಿಜಯಪುರ ಬಡಾವಣೆಯಲ್ಲಿ ನಡೆದಿದ್ದಂತಹ ಪ್ರಕರಣ, ಈಗಾಗಲೇ ಪ್ರಕರಣ ನಡೆದು ಹಲವು ದಿನಗಳಾದರೂ ಕೂಡ ಈ ಒಂದು ಗಲಾಟೆ ನಿಲ್ಲುವಂತಹ ಲಕ್ಷಣವೇ ಕಾಣಿಸ್ತಾ ಇಲ್ಲ. ಕೋಮು ಸಂಘರ್ಷಕ್ಕೆ ಕಾರಣವಾಗುವಂತಹ ನಿಟ್ಟಿನಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಸುಧಾ ಎಂಬುವವರ ಮನೆಯ ಮೇಲೆ ನಡೆದಿದ್ದಂತಹ ಕಲ್ಲು ತೂರಾಟ ಇದು. ಅನ್ಯ ಕೋಮಿನ ಯುವಕರು ಹೊಡೆದುಬಿಟ್ಟಿದ್ದಾರೆ ಅನ್ನೋದು ಆರೋಪ. ಸದ್ಯಕ್ಕೆ ಕಲ್ಲು ತೂರಾಟ ಸಂಬಂಧ ನಿನ್ನೆ ರಾತ್ರಿ ನಡೆದಿದ್ದಂತಹ ಪ್ರತಿಭಟನೆ. ಹಾಗಾಗಿ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿ ಇಬ್ಬರ ಮೇಲೂ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಒಂದು ಕಡೆ ಬಜರಂಗ ದಳ, ಮತ್ತೊಂದು ಕಡೆ ಎಸ್ಡಿಪಿಐ ಮುಖಂಡರ ಮೇಲೂ ಕೂಡ ಈ ಸಂದರ್ಭದಲ್ಲಿ ಎಫ್ಐಆರ್ ದಾಖಲು ಮಾಡಿಕೊಂಡು ಪೊಲೀಸರು ಅಲ್ಲೇ ಮುಕ್ಕಾಂ ಹೂಡಿ ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ.